ಗದಗನಲ್ಲಿ ಬಿರುಗಾಳಿ ಸಹಿತ ಸುರಿದ ಭಾರೀ ಮಳೆ. ಚೆಕ್ ಮಾಡ್ಸೋಣ ಕೇವ್ರು ಬಂದ ಚೆಕ್ ಮಾಡ್ಕೊಂಡು ಈಗ ಮಕಾನಗಲ್ಲಿ 24ನೇ ವಾರ್ಡ್ ದೊಡ್ಡ ಗಡಿಯಾರಲಿಂದ ಮರ್ಚೆಂಟ್ ಬ್ಯಾಂಕ್ SSK ಸ್ಕೂಲ್ ಹೋಗುವಂಥ ರೋಡ್ನ್ಯಾಗ ದೊಡ್ಡ ಮರ ಬಿದ್ದೈತಿ. 3-4 ಕಂಬ ಬಿದ್ದಾವು. ಇಲ್ಲಿ ಹಾಗೆ ಅಲ್ಲೇ ಒಂದು ತಾಸು ಆತು ಮಳೆ ಗುಡುಗು ಅಂತಂದು. ಇದಕ್ಕಿಂತ ಮುಂಚಿತವಾಗಿ ನಾ 1 ವರ್ಷದ ಹಿಂದೆ ಗದಗ ನಗರಸಭೆ ಕಮಿಷನರಿಗೂ ಮತ್ತು ಲೋಕಾಯುಕ್ತರಿಗೂ ಮತ್ತು ಇಲ್ಲಿ ಮಕಾನಗಲ್ಲಿ ಸಂಬಂಧಪಟ್ಟ ಇಲಾಖೆದವ್ರಿಗೂ ಎಲ್ಲರಿಗೂ ಅರ್ಜಿ ಕೊಟ್ಟೆ. ನಾನು ಅರ್ಜಿ ಕೊಟ್ಟಂಥ ರಿಸೀವ್ ಕಾಪಿ ನನ್ನಲ್ಲಿ ಅದಾವು. 30-40 ವರ್ಷದಿಂದ ಲೈಟಿಂಗ್ ಕಂಬ ಹಳೇವು ಅದಾವು, ಇವನ್ನ ಚೇಂಜ್ ಮಾಡಿರಿ ಅಂತಂದು ಲೋಕಾಯುಕ್ತರಿಗೂ ನಾನು ಅರ್ಜಿ ಕೊಟ್ಟೀನಿ. ಮತ್ತು ಇಲ್ಲೆಲ್ಲ ಬಡ ಮಕ್ಳು ಅದಾವು. ಇಲ್ಲಿ ಇದು ಸುಲಭ ಶೌಚಾಲಯ ಐತಿ. ಸುಲಭ ಶೌಚಾಲಯಕ್ಕೆ ಎಲ್ಲ ಇದು ಏನು 24ನೇ ವಾರ್ಡ್ ಏನೈತಲ್ಲ, ಹಿಂದುಳಿದ ನಮ್ಮ ವಾರ್ಡ್, ಇಲ್ಲಿ ಆ ಅಧಿಕಾರಿಗಳು ಬರೋಲ್ಲ. ಸಾವು ನೋವು ಏನೋ ಆದರೂ ಇವತ್ತಿನ ಮಟ್ಟಿಗೆಲ್ಲ ಇದಕ್ಕೆ ಸಂಬಂಧಪಟ್ಟ ಇಲಾಖೆದವರು, ವಾರ್ಡ್ ಮೆಂಬರ್ ಆಯ್ತು, ನಮ್ಮ ಲೋಕಲ್ MLA ಆಯ್ತು, ಹಿಂದುಳಿದ ವರ್ಗದವ್ರು ಅದೀವಿ. ಇಲ್ಲಿ ಎಲ್ಲ ಮನೆಯೊಳಗೆ ಸುಲಭ ಶೌಚಾಲಯಕ್ಕೆ ಬರುವಂಥ ವಯಸ್ಸಾದವ್ರು ಅದಾರ. ಇದನ್ನು 1 ವರ್ಷದಿಂದನೂ ಅರ್ಜಿ ಕೊಟ್ಕೊತ ಬಂದೀವಿ. ಯಾರೂ ಇದಕ್ಕೆ ಗಮನ ಹರಿಲ್ಲ. ದೇವ್ರ ಪುಣ್ಯವೋ ಏನೋ, ನಮ್ಮ ಮಕಾನಗಲ್ಲಿ ಮಾಡೋದಂಥ ಹಿರಿಯರ ಪುಣ್ಯವೋ ಏನೋ, ಯಾವುದೂ ಜೀವ ಹಾನಿ ಆಗಿಲ್ಲ. ಆದರೂ ಇವತ್ತಿಗೆ ಒಂದು 5-6 ಕಂಬ ಬಿದ್ದವು. ದೊಡ್ಡ ಬೃಹತ್ತವಾದಂಥ ಮರ ಬಿದ್ದೈತಿ. ಜೀವ ಹಾನಿ ಯಾವುದೂ ಆಗಿಲ್ಲ. ದಯವಿಟ್ಟು ಎಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದಕ್ಕೆ ಗಮನ ಹರಿಸಿ ನಾಳೆ ಇವತ್ತು ಇದನ್ನು ಕಂಬಗಳನ್ನು ಸರಿ ಮಾಡಿಸಿ ದಯವಿಟ್ಟು ನಮ್ಮ ಹಿಂದುಳಿದ ವಾರ್ಡನ್ನು ಸರಿಪಡಿಸ್ಬೇಕಾಗಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನನ್ನ ಮಕಾನಗಲ್ಲಿ ಯುವಕರು ಹಾಗೂ ಹಿರಿಯರ ಕಡೆಯಿಂದ ನಂದು ಒಂದು ವಿನಂತಿ. ಇಲ್ಲಾಂದ್ರೆ ಇಡೀ ಮಕಾನಗಲ್ಲಿನೂ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಮತ್ತು ನಗರಸಭೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮನೆ ಮುಂದನ ನಾವು ಧರಣಿ ಮಾಡ್ತೀವಿ ಅಂತ ಈ ಮೂಲಕ ನಾವು ತಿಳಿಸುತ್ತೀನಿ. ದಯವಿಟ್ಟು ಇದನ್ನು ಶೀಘ್ರವಾಗಿ ಇದನ್ನು ಮಾಡ್ರಿ ಅಂತ ನನ್ನ ಎಲ್ಲ ಮಕಾನಗಲ್ಲಿ ಹಿರಿಯರಿಂದ ವಿನಂತಿ.